ಏನಾಗಿದೆ ಈಗ ಸಮಸ್ಯೆ ಪಾರ್ಕಲ್ಲಿ? ಹೊಲ್ಸು ಹಾಕಿಬಿಟ್ಟವರು ಟೈಲ್ಸ್ ಹಾಕಿಲ್ಲ, ಏನೂ ಹಾಕಿಲ್ಲ. ಒಂದು ಮಕ್ಕಳೆಲ್ಲ ಬಂದು ಹಂಗೆ ಆಟ ಆಡ್ತಾ ಇದ್ದಾವೆ. ದಿನನಿತ್ಯ ಕಸವನ್ನು ಯಾರೂ ತೊಗೊಂಡು ಹೋಗಿ ಬರ್ತಾ ಇಲ್ಲ. ಮತ್ತು ನೀರಿನ ಸಮಸ್ಯೆನೂ ಜಾಸ್ತಿ ಇದೆ. ನೀರಿನ ದಿನ 2 ದಿನಕ್ಕೆ 4 ದಿನಕ್ಕೆ 5 ದಿನಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ಪಾರ್ಕ್ ಚೆನ್ನಾಗಿಲ್ಲ, ನಾವು ಇನ್ನೆಲ್ಲಿ ಹೋಗೋಣ? 2 ಕಿಲೋಮೀಟರ್ ದೂರ ಹೋಗೋಕ್ಕಾಗುತ್ತಾ? ಪಾಪ ವಯಸ್ಸಾಗಿರೋರು ಮನೇಲೇ ಕೂತಿರ್ಬೇಕು. ಡ್ರೈನೇಜ್ಗಳು ಚೆನ್ನಾಗಿಲ್ಲ, ಮಳೆ ಬಂದರೆ ಎಲ್ಲ ರೋಡಲ್ಲೇ ಎರ್ಕೊಂಡು ಹೋಗುತ್ತೆ ನೀರು. ಲೈಟ್ ಎಲ್ಲೂ ಲೈಟ್ಸ್ ಇಲ್ಲ. ಲೈನಿಗೆ ಒಂದು ಲೈಟ್ ಉರಿಯೋದು. ಕಸ ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಮನೆಗೆ ಬಂದು ಕಸ ಕ್ಲೀನ್ ಮಾಡ್ತಾರೆ. ರೋಡಿಗೆ ಬೆಂಗಳೂರು ಕಂಪೇರ್ ಮಾಡಿದರೆ ಇಲ್ಲಿ ಒಂದಿನ ಕಸ ಇದು ಮಾಡಲ್ಲ. ಮಕ್ಕಳೇ ಕ್ಲೀನ್ ಮಾಡಿಕೊಂಡು ಗಣಪತಿ ಕೂರಿಸ್ಕೊಂಡು ಅವರೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ರೆ ಹೊರತು ಬೇರೆ ಯಾವುದೇ ರೀತಿ ಫೆಸಿಲಿಟಿ ಯಾವುದೂ ಇಲ್ಲ ಸರ್. ವಿಜಯನಗರ 4th ಸ್ಟೇಜು 2nd ಫೇಸ್ ಇದು. ಇಲ್ಲಿಗೆ ಬಂದು ನಾವು 17 ವರ್ಷ ಆಯಿತು ಮನೆ ಕಟ್ಕೊಂಡು ಬಂದು. ಮನೆ ಕೊಟ್ಟಾಗ ನಮಗೆ ಕಟ್ಟುವಾಗ ನೀವು ಅದು 10 ವರ್ಷದೊಳಗೆ ಕಟ್ಬಿಡ್ಬೇಕು ಅಂದರು. ಅದಕ್ಕಿಂತ ಮುಂಚಿಂದ ಕಟ್ಟಿದ್ರು ನಾವು. ನಾನು ಕಟ್ಟುವಾಗ ಈ ಮನೆಗಳು ಯಾವುದೂ ಇರಲಿಲ್ಲ. ನಾನು ಒಬ್ಬನೇ ಆವಾಗಿಂದ ನಾವೇ ಇರೋದಿಲ್ಲಿ. ಏನಾಗಿದೆ ಈಗ ಸಮಸ್ಯೆ ಪಾರ್ಕಲ್ಲಿ? ಪಾರ್ಕ್ ಅಂದರೆ ಪಾರ್ಕೆ ಅನುಕೂಲತೆ ಇಲ್ಲ ನೋಡಿ. ಈ ಪಲ್ಸ್ ಹಾಕಿಬಿಟ್ಟವರು ಟೈಲ್ಸ್ ಹಾಕಿಲ್ಲ, ಏನೂ ಹಾಕಿಲ್ಲ. ಒಂದು ಮಕ್ಕಳೆಲ್ಲ ಬಂದು ಹಂಗೆ ಆಟ ಆಡ್ತಾ ಇದ್ದಾವೆ. ಎಲ್ಲ ಕೆಳಗೆ ಬಿದ್ದು ಎಲ್ಲ ಒದ್ದಾಡ್ತಾ ಇದ್ದಾರೆ. ಆಮೇಲೆ ಲೈಟ್ಗಳಿರಲಿಲ್ಲ. ಆಮೇಲೆ ಕಸ ಅಂತೂ ಸಿಕ್ಕಾಬಟ್ಟೆ ಬಿಸಾಕ್ತಾ ಇದ್ದಾರೆ. ಬರೀ ಏರಿಯಾ ಫುಲ್ಲು. ನೀವು ಎಲ್ಲಿಗಂಟು ಹೋದರೂ ಅದೇ. ಎಲ್ಲಿಂದ ಎಲ್ಲಿಗಂಟು ಹೋಗಿ ಈ ಕಸ ಏನೇನು ಸಿಕ್ಕಾಪಟ್ಟೆ ಇದ್ದಾರೆ. ಇದಕ್ಕೋಸ್ಕರ ದಯವಿಟ್ಟು ನಮ್ಗೆ ಲೈಟ್ ಆಗಬೇಕು, ಈ ಕಸ ಹಾಕ್ಬಾರ್ದು, ಆ ಥರ ಆಗಬೇಕು. ಆಮೇಲೆ ನೀರು ರೋಡಲ್ಲಿ ಈಗ ಒಂದು ಸ್ವಲ್ಪ ರೋಡ್ ಮಾಡಿಸಿದ್ದಾರೆ ಅಷ್ಟೇ. ಅದ್ರ ಪಕ್ಕ ಎಲ್ಲ ಕಸ ಬೆಳ್ಕೊಂಡು ನಿಂತ್ಕೊಂಡಿದೆ. ಕಸವನ್ನು ಯಾರು ದಿನನಿತ್ಯ ಕಸವನ್ನು ಯಾರೂ ತೊಗೊಂಡು ಹೋಗಿ ಬರ್ತಾ ಇಲ್ಲ. ಹಾಗಾಗಿ ಎಲ್ಲೋ 8 ದಿನಕ್ಕೆ ಒಂದ್ಸಲ ಬಂದರೆ ಇನ್ನು ಒಂದು ದಿನದ ಕಸ ಏನು ಮಾಡಬೇಕು? ಏನು ಮಾಡಬೇಕು? ಪಾರ್ಕಿನ ಅವ್ಯವಸ್ಥೆ ಇದೆ. ಎಲ್ಲ ಕಾಡು ಬೆಳ್ಕೊಂಡು ನಿಂತ್ಕೊಂಡಿದೆ. ಕಾಡು ಬೆಳೆದಿದ್ದು ಇಲ್ಲೆಲ್ಲ ಸೀನ್ಸ್ ಗೊತ್ತಾಗುತ್ತೆ ನಿಮಗೆಲ್ಲವ. ಈ ಒಂದು ಏರಿಯಾದಲ್ಲಿ ಒಂದು ಟೈಲ್ಸ್ ಇಲ್ಲ, ಪಾರ್ಕಿಗೆ ಒಂದು ಏನು ಲೈಟಿನ ವ್ಯವಸ್ಥೆ ಇಲ್ಲ, ಮತ್ತು ನೀರಿನ ಸಮಸ್ಯೆನೂ ಜಾಸ್ತಿ ಇದೆ. ನೀರಿನ ದಿನ 2 ದಿನಕ್ಕೆ 4 ದಿನಕ್ಕೆ 5 ದಿನಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ನೀರಿನ ಸಮಸ್ಯೆ ಇದೆ. ಇಲ್ಲಿ ನಮ್ಮ ಬದುಕಲಿಕ್ಕೆ ಬಹಳ ಕಷ್ಟ ಆಗಿದೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಇವರ ಸಂಬಂಧಪಟ್ಟವರು ಎಲ್ಲ ನಾನು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಒಂದು ಏರಿಯಾನ ಗಮನಿಸಿ ನಮ್ಮ ಒಂದು ಕಷ್ಟ ಸುಖಗಳನ್ನು ಸರಿ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸರ್, ನಮಗೆ ಇಲ್ಲಿ ಕಸ ಕ್ಲೀನ್ ಆಗಬೇಕು, ಮತ್ತು ಪಾರ್ಕ್ ಡೆವಲಪ್ ಆಗಬೇಕು, ಮತ್ತು ಏರಿಯಾನೂ ಡೆವಲಪ್ ಆಗಬೇಕು. ಇಲ್ಲಿ ಯಾವುದೇ ಗೆದ್ದಿರೋ ಅಂಥ ಶಾಸಕರಾಗಲಿ MLAಗಳಾಗಲಿ ಯಾರು ಬಂದು ತಿರುಗಿ ನೋಡ್ತಿಲ್ಲ. ನಮ್ಗೆ ದಯವಿಟ್ಟು ಏರಿಯಾನ ಅಭಿವೃದ್ಧಿ ಮಾಡಿಕೊಡಿ ಸರ್. ವಾಕಿಂಗ್ ಯಾರು ಬರೋದಿಲ್ಲ, ಎಲ್ಲರಿಗೂ ಭಯ ಬರೋಕ್ಕೆ. ಎಲ್ಲ ರೋಡಲ್ಲೇ ಮಾಡ್ತಾರೆ. ಪಾರ್ಕ್ ಚೆನ್ನಾಗಿದ್ರೆ ಬರ್ತೀವಿ. ಪಾರ್ಕ್ ಚೆನ್ನಾಗಿಲ್ಲ, ನಾವು ಇನ್ನೆಲ್ಲಿ ಹೋಗೋಣ? 2 ಕಿಲೋಮೀಟರ್ ದೂರ ಹೋಗೋಕ್ಕಾಗುತ್ತಾ? ಪಾಪ ವಯಸ್ಸಾಗಿರೋರು ಮನೇಲೇ ಕೂತಿರ್ಬೇಕು. ಅವ್ರಿಗೆ ಬೆಳಗ್ಗೆ ಆಯಿತು ಸಂಜೆ ಆಯಿತು ಅಂದರೆ ಮನೇಲೇ ಇದ್ದು ಅವ್ರಿಗೂ ಬೋರ್ ಆಗಲ್ವಾ? ಮತ್ತು ಕಾರ್ಪೊರೇಷನ್ ಅವರು ಒಬ್ಬರು ಬರಲ್ಲ ಗುಡ್ಸೋಕ್ಕೆ, ಇದು ಮಾಡೋಕ್ಕೆ. ಮತ್ತು ಡ್ರೈನೇಜ್ಗಳು ಚೆನ್ನಾಗಿಲ್ಲ, ಮಳೆ ಬಂದರೆ ಎಲ್ಲ ರೋಡಲ್ಲೇ ಎರ್ಕೊಂಡು ಹೋಗುತ್ತೆ ನೀರು. ನಾವು ಹೇಗಿರೋಕ್ಕಾಗುತ್ತೆ? ಡ್ರೈನೇಜ್ ನೀರೆಲ್ಲ ಮನೆ ಬಾಗಿಲಿಗೆ ಬರುತ್ತೆ. ಆ ಮಕ್ಳುಗಳಿಗೆಲ್ಲ ಅಲ್ಲಿ ಇನ್ಫೆಕ್ಷನ್ ಆಗಲ್ವಾ? ಎಲ್ಲ ಸಣ್ಣ ಮಕ್ಳುಗಳು. ವಾಕಿಂಗ್ ಮಾಡ್ಲಿಕ್ಕೆ ಈಗ ಪಾರ್ಕ್ ವ್ಯವಸ್ಥೆ ಆಗಬೇಕು. ಪಾರ್ಕ್ ವ್ಯವಸ್ಥೆನೂ ಬೇಕು ವಾಕ್ ಮಾಡೋಕ್ಕೆ, ಮತ್ತು ಏರಿಯಾ ನೀಟ್ ಆಗಬೇಕು. ತುಂಬ ಕಸ ಹಾಕೋ ಜನಗಳು ಜಾಸ್ತಿ ಇದ್ದಾರೆ. ಕಸದವ್ರು ಬಂದ್ರೂ ತೊಗೊಂಡೋಗೋ ಅಷ್ಟು ಪೇಷನ್ಸ್ ಅವರಿಗೂ ಇಲ್ಲ. ಸೊ ಹಾಗಾಗಿ ಮೊದಲಿಗೆ ಕಸನ ಫಸ್ಟು ತೊಗೊಬೇಕು, ಅದು ಕ್ಲೀನ್ ಮಾಡಬೇಕು. ನಾವು ಹೇಗೆ ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋತೀವೋ ಹಾಗೆ ನಮ್ಮ ಸುತ್ತಮುತ್ತಲೂ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಮೊದಲಿಗೆ ಆ ಕೆಲಸ ಆಗಬೇಕು. ಅದಾದ ನಂತರ ಲೈಟ್ಸ್ ಪ್ರಾಬ್ಲಮ್ ಇದೆ. ಎಲ್ಲೂ ಲೈಟ್ಸ್ ಇಲ್ಲ. ಲೈನಿಗೆ ಒಂದು ಲೈಟ್ ಉರಿಯೋದು ಹೆಚ್ಚು. ಪ್ರಾಬ್ಲಮ್ ತುಂಬಾ ಇದೆ. ನೈಟ್ ಟೈಮ್ ಯಾರು ಹೇಗೆ ಓಡಾಡ್ತಿರ್ತಾರೆ ಗೊತ್ತಾಗಲ್ಲ, ಯಾವ ಪ್ರಾಣಿ ಬಂದು ಸೇರುತ್ತೆ ಗೊತ್ತಾಗಲ್ಲ. ನೀರು 4 ದಿನಕ್ಕೊಂದ್ಸರಿ ಬಿಟ್ಟರು ಬಿಡದೇ ಇಲ್ಲ. ಒಂದೊಂದು ದಿನ 6 ದಿನ ಆದರೂ ಆಯ್ತದೆ. ಎಲೆಕ್ಷನ್ ಟೈಮ್ ಬರ್ತಾರೆ, ಅವಾಗಲೇ ಅವ್ರ ಮುಖಗಳು ನೋಡೋದು. ಮತ್ತೆ ಅವರು ಎಲೆಕ್ಷನ್ ಟೈಮ್ಗೆ ಅವ್ರು ಬರೋದು. ನಿಮ್ಮ ಪ್ರಾಬ್ಲಮ್ ಏನು ಎಂತ ಅಂತ ಯಾರೂ ಕೇಳಲ್ಲ ನಮ್ಮನ್ನ. ಪಾರ್ಕಲ್ಲಿ ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ? ಮೊದಲು ಮಾಡ್ತಾ ಇದೆ ಸರ್, ಹಿಂಗೆ ಇದೆಯಲ್ಲ. ನಾವು ಹೆಂಗೆ ಬೇಡ ಮಂಡಿನ ಹೊತ್ಕೊಂಡು ನಾವು ವಯಸ್ಸಾದವರು ಹೆಂಗೆ ಮಾಡೋದು? ಈಗ ಬರ್ತಾ ಇಲ್ಲ ಸರ್. ನಾವು ಪಾರ್ಕಲ್ಲಿ ಅದೇ ಹಿಂಗೆ ಕಾಡಂಗೆ ಬೆಳೆದಿದೆ. ಮಕ್ಕಳೆಲ್ಲ ಆಟ ಆಡೋಕ್ಕಾಗಲ್ಲ, ಒಂದು ಲೈಟ್ ಇಲ್ಲ, ಏನಿಲ್ಲ. ಗಿಡಗಳೆಲ್ಲ ಬೆಳ್ಕೊಂಡಿದೆ. ಒಂದೊಂದ್ಸರಿ ಹಾವು ಕೀರ ಎಲ್ಲ ಓಡಾಡ್ತವೆ. ಮಕ್ಕಳು ಏನು ಮಾಡ್ಬೇಕು? ಸಣ್ಣ ಮಕ್ಳು ಹೇಳಿ. ಕಸ ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಮನೆಗೆ ಬಂದು ಕಸ ಕ್ಲೀನ್ ಮಾಡ್ತಾರೆ. ರೋಡಿಗೆ ಬೆಂಗಳೂರು ಕಂಪೇರ್ ಮಾಡಿದರೆ ಇಲ್ಲಿ ಒಂದಿನ ಕಸ ಇದು ಮಾಡಲ್ಲ. ಕಸ ಅಲ್ಲಿ ಹಾಕ್ತಾರೆ ಅಂತಾರೆ. ಕಸ ಹಾಕಿದರೆ ಇಲ್ಲೇ ಬರಲಿಲ್ಲ ಅಂದರೆ ಅಲ್ಲಿ ಹಾಕಲೇಬೇಕಾಗತ್ತೆ. 1 ವೀಕ್ ಮಠ ಅಂದರೆ ಹುಳುಗಳು ಆಗಿಬಿಡುತ್ತೆ. ಅದು ಫೆಸಿಲಿಟಿ ಇಲ್ಲ, ನೆಟ್ವರ್ಕ್ ಫೆಸಿಲಿಟಿ ಇಲ್ಲ, ನೀರಿನ ಫೆಸಿಲಿಟಿ ಇಲ್ಲ. ಆಮೇಲೆ ಎಲ್ಲದಕ್ಕೂ ಸಮಸ್ಯೆ ಇದೆ ಇದು ಮೈಸೂರಲ್ಲಿ.
ಪಾರ್ಕು 4 ವರ್ಷ ಮೇಂಟೈನ್ ಆಯಿತು. 2015ಇಂದ 2017 ತನಕ ಮೇಂಟೈನ್ ಮಾಡಿದ್ರು. ಆಮೇಲೆ ನಾವು ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಎಲ್ರೂ ಯಾರೂ ಬಂದು ಈ ಕಡೆ ನೋಡಿಲ್ಲ. ಮೂಡಾದವ್ರಿಗೂ ಕಂಪ್ಲೇಂಟು ಕೊಟ್ಟಿದ್ದೀವಿ, ಮೂಡಾಗೆ ಹೋಗಿ ಒಂದು 10 ಜನ ರಿಕ್ವೆಸ್ಟು ಮಾಡಿದ್ದೀವಿ. ಈ ಒಂದು ಲೇಔಟ್ ಜನಗಳೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಇಲ್ಲಿ ಯಾರೂ ಬಂದು ನೋಡಿಲ್ಲ ಅದನ್ನು. ಆ ಇಂಜಿನಿಯರ್ಸ್ಗಳು ಬರ್ತಾರೆ, ಗಿಡ ಕಟ್ ಮಾಡಿಸ್ಬಿಟ್ಟು ಹಾಗೆ ಹೊರಟೋಗ್ತಾರೆ, ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ದಯವಿಟ್ಟು ಇಲ್ಲಿ ಹಾವು ಹಲ್ಲಿಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಈ ಸಾಯಂಕಾಲ ಆಯಿತು ಅಂದರೆ ಓಡಾಡೋದಕ್ಕಾಗಲ್ಲ, ಬೀದಿ ಲೈಟ್ಗಳು ಸರಿಯಾಗಿ ಬರ್ತಾ ಇಲ್ಲ ಇಲ್ಲಿ. ಆದ್ದರಿಂದ ದಯವಿಟ್ಟು ಇದನ್ನು ನಾನು ನಿಮ್ಮ ಮುಖಾಂತರ ಮೂಡಾದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಬಂದು ಇದನ್ನು ಕ್ಲೀನ್ ಮಾಡಿಕೊಡಿ. ಒಂಥರ ಪಾರ್ಕು ಚೆನ್ನಾಗಿರಬೇಕು. ಜಾಸ್ತಿ ಜನ ಓಡಾಡ್ತಾಯಿದ್ದಾರೆ ಇಲ್ಲಿ, 20-30 ಸೈಟ್ಸ್ಗಳು ತುಂಬಾ ಇದೆ ಇಲ್ಲಿ. ಆ ಜನಗಳಿಗೆ ಆಗೋದೇ ಇಲ್ಲ, ಓಡಾಡೋದಕ್ಕಂತೂ ತುಂಬಾ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಇದನ್ನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ, ಮೂಡಾದವ್ರಿಗೆ ಬಂದು ಇಲ್ಲಿ ದಯವಿಟ್ಟು ಇದನ್ನು ರಿಪೇರಿ ಮಾಡಿಕೊಡಿ ಅಂತ. ಮಕ್ಕಳು ಇಲ್ಲಿ ಗಣಪತಿ ಕೂರಿಸ್ತಾರೆ ಸರ್, ಗಣೇಶನ ಹಬ್ಬದ ಟೈಮಲ್ಲಿ. ಆವಾಗ ಮಕ್ಕಳೇ ಕ್ಲೀನ್ ಮಾಡಿಕೊಂಡು ನಾವು ಒಂದು 2-3 ಸಲ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ರು ಅವರು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಮಕ್ಕಳೇ ಕ್ಲೀನ್ ಮಾಡಿಕೊಂಡು ಗಣಪತಿ ಕೂರಿಸ್ಕೊಂಡು ಅವರೇ ಎಲ್ಲ ರೆಡಿ ಮಾಡ್ಕೊತಿದ್ರೆ ಹೊರತು ಬೇರೆ ಯಾವುದೇ ರೀತಿ ಫೆಸಿಲಿಟಿ ಯಾವುದೂ ಇಲ್ಲ ಸರ್. ಮತ್ತು ಪಾರ್ಕಲ್ಲಿ ವಾಕ್ ಮಾಡೋಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಸಿದಾಗ ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸಲ ಕ್ಲೀನ್ ಮಾಡಿಸ್ತಾರೆ ಸರ್. ಪ್ರದೇಶ ಯಾವಾಗಲೂ ಮಾಡಿಸಲ್ಲ, ಆವಾಗ ವಾಕ್ ಮಾಡ್ತಾರೆ ಸರ್ ಜನಗಳು. ತುಂಬ ಚೆನ್ನಾಗಿ ವಾಕ್ ಮಾಡ್ತಾರೆ ಎಲ್ಲ. ಸುಮಾರು ಒಂದು 30-40 ಜನನೇ ವಾಕ್ ಮಾಡ್ತಾರೆ ಸರ್. ಇವಾಗ ಈ ಎಲ್ಲ ಆಗಿರೋದ್ರಿಂದ ಯಾರೂ ಸುಧಾ ವಾಕ್ ಮಾಡ್ತಾಯಿಲ್ಲ ಸರ್. ಹಾವು ಪ್ರತಿಯೊಂದು ಪ್ರಾಣಿಗಳು ಸುಧಾ ಇದಾಗುತ್ತೆ ಸರ್ ಇಲ್ಲಿ. ಹಾಗಾಗಿ ಪಾರ್ಕ್ನ ಮೊದಲು ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತ ನಾನು ನಿಮ್ಮ ಮುಖ ಕೇಳ್ಕೊಳ್ತಾ ಇದ್ದೀನಿ ಸರ್. ಇದು 2019ರಿಂದ ಈ ಕಡೆಗೆ ಇದು ಪಾರ್ಕ್ ಆಗಿ ಉಳಿದಿಲ್ಲ. ಇದು 19ಕ್ಕಿಂತ ಮೊದಲೇ ಸ್ವಲ್ಪ ಪರವಾಗಿರಲಿಲ್ಲ. ಕೊರೋನಾ ಬಂದ ಮೇಲೆ ಈ ಪಾರ್ಕಿನ ಗತಿನ ಅಧೋಗತಿ ಆಗೋಗಿದೆ. ಅದಕ್ಕಾಗಿ ತಮ್ಮಲ್ಲಿ ಹೇಗಿತ್ತು ಅವಾಗ ಕರೋನಾಗಿಂತ ಮೊದಲೇ ವಾಕಿಂಗ್ ಮಾಡೋರು, ಜನ ಬರೋರು ತುಂಬ. ಈ ಕುರ್ಚಿಲ್ ಗಿಡ ಎಲ್ಲ ಬೆಳೆದಿರಲಿಲ್ಲ, ಮೇಂಟೆನೆನ್ಸ್ ಎಲ್ಲ ಇದ್ದರು. ಲೈಟ್ ದೀಪ ಎಲ್ಲ ಇತ್ತು. ಈಗ ಯಾವ ದೀಪ ಯಾವುದೂ ಇಲ್ಲ. ಆಮೇಲೆ ರೋಡಲ್ಲಿ ದೀಪಗಳೆಲ್ಲ ಹೊರಟೋಗ್ಬಿಟ್ಟಿದ್ದಾವೆ. ಆಮೇಲೆ ಕಸನೆಲ್ಲ ರೋಡ್ ಸೈಡ್ ಹಾಕ್ತಾರೆ, ಎಲ್ಲ ಗಿಡ ಬೆಳೆದು ರೋಡೇ ಕಾಣೋದಿಲ್ಲ. ಆ ಥರ ಪರಿಸ್ಥಿತಿ ಇದೆ ವಿಜಯನಗರ ಪೋಸ್ಟ್ ಇದ್ದು. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದು ಮಾಡಬೇಕು. ಇದನ್ನು ಮೇಂಟೈನ್ ಮಾಡಬೇಕಾಗಿತ್ತು ನಗರಸಭೆಯಾ ಅಥವಾ ಇದನ್ನು ಮೂಡಾದವರು ಅಭಿವೃದ್ಧಿ ಮಾಡಬೇಕಾಗಿತ್ತು. ಈಗ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದಷ್ಟು ತಾವು ನಿಮ್ಮ TV ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಂದ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇನ್ಫೋಸಿಸ್ ಹತ್ರ ಚಿರತೆ ಹಾವಳಿ ಈ ರೀತಿಯಾಗಿ ಅಂತೇಳಿ ಅಂಥ ಒಂದು ಕಂಪ್ನಿ ಇದರಲ್ಲಿ ಚಿರತೆ ಕಾಣಿಸ್ಕೊಂಡು ಈ ಥರ ಬಂದಿದೆ. ಸೊ ಇಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತಂದೇಳಿ ನಾವು ಯಾವುದೇ ಕಾರಣಕ್ಕೂ ನಾವು ನಿರ್ಭಯವಾಗಿ ಇರೋಕ್ಕೆ ಸಾಧ್ಯತೆ ಇಲ್ಲ. ಆ ರೀತಿಯಾದ ಕಾಡು ಗಿಡ ಗಂಟೆ ಥರ ಬೆಳೆದಿದೆ. ಯಾರು ಬೆಳಗಿನ ಜಾವ ಎದ್ದು ಓಡಾಡಬೇಕು ಅಂತ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಪಾರ್ಕಲ್ಲಿ ಹೋಗಬೇಕು, ನಮ್ಮ ಆರೋಗ್ಯನ ಸುಧಾರಿಸ್ಕೋಬೇಕು. ಆರೋಗ್ಯ ಸುಧಾರಿಸ್ಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಅಂತಂದೇಳಿ ಎಲ್ಲರೂ ಇದು ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಓಡಾಡೋಕ್ಕೆ ಆಗಲ್ಲ, ಆ ರೀತಿ ಪರಿಸ್ಥಿತಿ ಬಂದಿದೆ. ಕಸದವರು ಬಂದು ವಿಷಲ್ ಹಾಕ್ಬಿಟ್ಟು ಹೊರಟಾಯ್ತಾರೆ. ಯಾರು ಕಸ ತಂದು ಇರೋವರೆಗೂ ಇರೋದಿಲ್ಲ, ಓಡ್ಬಿಡ್ತಾರೆ ಅವರು. ನೀರಿನ ಸಮಸ್ಯೆ 4 ದಿನಕ್ಕೆ 5 ದಿನಕ್ಕೆ ಒಂದಿನ ಬಿಡ್ತಾನೆ, ಆ ಗಳಿಗೆಲ್ಲ ಆಫ್ ಮಾಡ್ತಾನೆ. ಅದರಿಂದ ಬೀದಿ ದೀಪಗಳು ಭಾಳ ತೊಂದರೆ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವಯ್ಯ ಅಂತ.